ಶಾಮಣ್ಣನ ಹಿತೈಷಿಗಳಾದ ನಿಮ್ಮೆಲ್ಲರಿಗೂ ಇವತ್ತು ಶಾಮಣ್ಣ ರಾಯಾಗಿ ನಿಜ ಸಾವಿನಲ್ಲಿ ಸತ್ತರೂ ಕೂಡ ಈ ಒಂದು ಮಂದಿರದಲ್ಲಿ ಅವನಿಗೆ ಸಂತಾಪ ಸೂಚಿಸಲೇಬೇಕಾದಂಥ ಒಂದು ಜಾಗ. ಇಲ್ಲಿಯ ಕಲ್ಲಿನ ಒಂದೊಂದು ಕಣದಲ್ಲಿ ಅವನ ಜೀವಾತ್ಮದ ಸೊತ್ತಿದೆ. ಈ ಒಂದು ಭಜನಾ ಮಂದಿರ ಅಥವಾ ಈ ಕಲ್ಯಾಣ ಮಂಟಪ ಆಗಲು ಅವನ ಶ್ರಮ ಬಹಳಷ್ಟಿದೆ. ಇವತ್ತು ಅವನ ಪ್ರಥಮ ತಿಥಿಯನ್ನು ಇಲ್ಲಿ ಮಾಡ್ತಾರೆ ಅಂತ ಹೇಳುವಾಗಲೇ ನಾನು ಹೇಳಿದೆ, ಅದರಲ್ಲಿ ಅವನಿಗೆ ಒಂದು ತೃಪ್ತಿ ಆಗ್ಬೋದು ಅವನ ಆತ್ಮಕ್ಕೆ. ಈ ಒಂದು ವಿಚಾರ ಸತ್ಯವಾದ. ಇನ್ನೊಂದು ವಿಚಾರ, ನಾವು ಪತ್ರಿಕೆಯಲ್ಲಿ ಓದುವಂಥದ್ದು, ನಮ್ಮ ಸಮಾಜದಲ್ಲಿ ಈ ಒಂದು ವಿಷಯಕ್ಕಾಗಿ ಮೊಡಕು ಉಂಟಾದ್ದು ಇದೆಲ್ಲರಿಗೂ ತಿಳಿದಂಥ ವಿಚಾರ. ಇದರಲ್ಲಿ ನಮಗೆ ಸತ್ಯವನ್ನು ತಿಳಿಸುವ ಒಂದು ಕರಪತ್ರಗಳು ಬಂತು, ಅಸತ್ಯವನ್ನು ತಿಳಿಸುವ ಕರಪತ್ರಗಳು ಬಂತು. ಎಲ್ಲವನ್ನು ಓದ್ತಾ ಓದ್ತಾ ನಾವು ಹೋಗಬೇಕಾಗಿ ಬಂತು. ಯಾಕೆ ಹೀಗಾಯಿತು ಅಂತ ಕೇಳಿದರೆ, ಈ ಒಂದು ವಿಚಾರದಲ್ಲಿ ಒಬ್ಬ ಧೀರ ಯುವಕ ನಾವು ಕಳ್ಕೊಂಡದ್ದು ಖಂಡಿತ. ಎಷ್ಟೇ ನಾವು ಸರಿ ಮಾಡಿದರೂ ಶಾಮಣ್ಣ ವಾಪಸ್ ಬರಲಿಕ್ಕೆ ಸಾಧ್ಯವಿಲ್ಲ. ಆ ದುಃಖವನ್ನು ಸಂಧ್ಯಾ ಅನುಭವಿಸಲೇಬೇಕು. ಆ ಪ್ರಾರಬ್ಧ ಅವಳಿಗೆ, ಅವರ ಶಾಮಣ್ಣನ ಮಕ್ಕಳಿಗೆ ಒಪ್ಪಿಕೊಳ್ಳುವಂಥದ್ದು. ಈ ವಿಚಾರದಲ್ಲಿ ತುಂಬಾ ಕೂತು ಯೋಚನೆ ಮಾಡ್ತಾ ಇದ್ರೆ, ನಾನು ಸ್ವಲ್ಪ ವರ್ಷದಿಂದ ತಿಳಿತಾ ಇದ್ರೆ, ಶಂಕರಾಚಾರ್ಯರ ಪೀಠ ಪವಿತ್ರವಾದ್ದು. ಈಗ ಕುಳಿತ ಸ್ವಾಮಿಗಳು 36ನೇ ಸ್ವಾಮಿಗಳು. ನಮ್ಮ 5 ಬೆರಳಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ಹಾಗಾದ್ರೆ ಈ 36 ಸ್ವಾಮಿಗಳಲ್ಲಿ ಒಂದು ಸ್ವಾಮಿ ವ್ಯತ್ಯಾಸ ಇರಲೂಬಹುದು, ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಜನ ಇದನ್ನು ಯೋಚನೆ ಮಾಡಬೇಕು. ಇವತ್ತು ಆ ಪೀಠಕ್ಕೆ ನಾವು ಶರಣು, ಖಂಡಿತ ಶರಣು. ಶಂಕರಾಚಾರ್ಯರ ಪೀಠ ಅದು ಬಹಳ ಮಹತ್ವದ್ದು, ಬಹಳ ಸತ್ಯಸಂಧ ಆ ಪೀಠ. ಅದಕ್ಕೆ ನಾವು ಎರಡೇ ಮಾತಾಡುವಂಥ ವಿಚಾರವೇ ಇಲ್ಲ. ಅದರಲ್ಲಿ ಕೂತವರಲ್ಲಿ ಹಿಂದಿನ ಸ್ವಾಮಿಗಳು ಕೋಟೆ ವಿಷ್ಣು ಮಠದಲ್ಲಿ ಪಾದಪೂಜೆ ಆದಾಗ ಅವರು ಪಾದಪೂಜೆಗೆ ಇಡುವ ನಾಣ್ಯದ ಬಗ್ಗೆ ಚರ್ಚೆಯಾಗಿ, ವಿಷ್ಣು ಮಠ ದಿವಂಗತರಾಗಿದ್ದಾರೆ, 2 ಒಂಟಿಯನ್ನು ತುಂಡು ಮಾಡಿ ಹರಿವಾಣಕ್ಕೆ ಹಾಕುವ ಸ್ಥಿತಿ ಬಂದಿದೆ. ರಕ್ತ ಹರಿತಾ ಇತ್ತು ಅಲ್ಲೇ. ನಾವು ಕಣ್ಣಾರೆ ಕಂಡವರು. ನನ್ನ ತಾಯಿಯ ಮನೆ ಕೊಳ್ಳೆ ಕಿವಿಯಿಂದ 2 ಒಂಟಿಯನ್ನು ಮುರಿದು ಹರಿವಾಣಕ್ಕೆ ಹಾಕಿದ್ದಾರೆ. ಅದರಿಂದ ಒಂದು ನನಗೆ ಕಾಣ್ತದೆ, ಇವರಿಗೆ ಸಹ ರಾಘವೇಶ್ವರ ಭಾರತಿ ಸ್ವಾಮಿಗಳಿಗೆ ಸಹ ಇಷ್ಟು ದುಡ್ಡಿನ ಮೋಹ ಬಂದದ್ದೇ ಇದಕ್ಕೆಲ್ಲ ಕಾರಣ ಆಗಿರ್ಬೋದೇ ಈ ಒಂದು ವಿಚಾರಕ್ಕೆ. ಲೈಂಗಿಕದ ಬಗ್ಗೆ ನಾನು ಹೆಚ್ಚೇನು ಹೇಳುವುದಿಲ್ಲ, ಯಾಕಂದ್ರೆ ಶಿವಗಂಗಾ ಸ್ವಾಮಿ ಮತ್ತು ಪೇಜಾವರ ಸ್ವಾಮಿಗಳನ್ನು ಬಿಟ್ಟು ಉಳಿದವರೆಲ್ಲ ಸ್ವಲ್ಪ ಅದನ್ನು ಉಪಯೋಗಿಸಿದವರು ಇರಬಹುದು ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಸ್ವಾಮಿಯನ್ನು ನಾವು ತ್ಯಜಿಸಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರು ಬರುವವರು ಸಹ ಕಥೆ ಇದೇ ಇರಬಹುದು. ಎಲ್ಲ ಸ್ವಾಮಿಗಳಲ್ಲಿಯೂ ಅದೊಂದು ವಿಚಾರ ಕೇಳುವುದಿಲ್ಲ. ಯಾಕಂದ್ರೆ ನಾನು ಹೊರಗೆ ನಿಂತು, ವೇದಿಕೆಯಲ್ಲಿ ಹೊರಗೆ ನಿಂತು ಮಾಡೋದಾದ್ರೆ ಅವನನ್ನು ನಿರ್ವೀರ್ಯನಾಗಿ ಸ್ವಾಮಿ ಮಾಡೋದೇ ಇಲ್ಲ. ಅದು ಹಾಗೆ ಇರ್ತದೆ. ಅವ್ರು ತಿನ್ನುವ ಆಹಾರ ನಾವು ಮಠದಲ್ಲೆಲ್ಲ ನೋಡಿದ್ದೇವೆ. ಸ್ವಾಮಿಗಳು ಊಟ ಮಾಡಿ ಆದ ಮೇಲೆ ತಂದು ನಮಗೆ ಚೂರು ಚೂರು ಬಳಸುವಂಥದ್ದು ಬಾದಾಮಿ, ದ್ರಾಕ್ಷಿ, ಇದೆಲ್ಲ ಒಳ್ಳೊಳ್ಳೆ ವಸ್ತುಗಳನ್ನೇ, ವೀರ್ಯ ವೃದ್ಧಿ ಆಗುವಂಥ ವಸ್ತುಗಳನ್ನೇ ತಿಂತಾ ಇರ್ತಾರೆ. ಇದು ನಾವು ಚಪಾಡಿ ಹೊಡೆಯುವಂಥ ವಿಚಾರ. ನಾನು ತಮಾಷೆಗೆ ಹೇಳಿದ್ದಲ್ಲ, ನಾನು ತಿಂದಿದ್ದೇನೆ ಅದನ್ನು. ಸ್ವಾಮಿಗಳ ಪ್ರಸಾದವನ್ನು ನಾನು ತಿಂದಿದ್ದೇನೆ. ನಾನು ಮತ್ತು ಮಾವಕೊಟ್ಟರು ಪಡೆದು ನಾವು ಚಪ್ರ ಸಮಿತಿಯ ಇದರಲ್ಲಿದ್ದಾಗ ನಾವೆಲ್ಲ ತಿಂದದ್ದೇ. ಆದ್ರಿಂದ ಅದು ಪ್ರಚೋದನೆಗೆ ಅದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ನಾವು ಆ ವಿಚಾರವನ್ನು ನಾವು ಒಳಗಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಕಣ್ಣಿಗೆ ಕಾಣದು. ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡಬೇಕಾಗಿಲ್ಲ ಅಂತ ನನಗೆ ಕಾಣ್ತಾ ಇದ್ದೀನಿ. ಆದರೆ ಮಜ್ಜಿಗೆ ನೀರನ್ನು ತಗೊಂಡೋಗಿ ತಾಳಿಮರದಲ್ಲಿ ಬುಡದಲ್ಲಿ ಹೋಗಿ ಕುಡಿದದ್ದು ಖಂಡಿತ. ಈ ಗಿರಿನಗರದಲ್ಲಿ ಪ್ರಥಮ ಇವರವರನ್ನು ಅರೆಸ್ಟ್ ಮಾಡಿಸಿದಲ್ಲಿಂದ ಶುರುವಾಯ್ತಿತ್ತು. ಅವರೇನು ಇವರನ್ನು ಅರೆಸ್ಟ್ ಮಾಡಿಸಲಿಕ್ಕೆ ಹೊರಡಲಿಲ್ಲ. ಅವರನ್ನು ಯಾವಾಗ ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿಸಿದ್ರೆ ಅಲ್ಲಿಂದ ಶುರುವಾಯಿತು. ಇದಕ್ಕೆ ಪ್ರಚೋದನೆ ಯಾರು ಅಂತ ಹೇಳಿದ್ರೆ ಶಂಭು ಶರ್ಮರು, ಜಗದೀಶ್ ಶರ್ಮರೆಲ್ಲ ಇದ್ದಾರೆ. ಶಂಭು ಶರ್ಮರ ಕತೆ, ಅವರ ಹೆಂಡತಿ ಕ್ರಿಶ್ಚಿಯನ್. ಅವರು ಒಂದೊಂದು ದಿವಸ ಈಗ ಅರ್ಜಿಯಲ್ಲಿ ಅವರನ್ನು ಕಾರಿನಲ್ಲಿ ಬಿಟ್ಟು ಹೊರಗೆ ಕೂತ್ಕೊಂಡಿರ್ತಾರೆ. ಜಗದೀಶ್ ಶರ್ಮರ್ ಯಾರು ಅಂತ ಹೇಳಿದ್ರೆ, ನಮ್ಮ ಗುರುಗಳು ಕಲ್ಕತ್ತಕ್ಕೆ ಚಾತುರ್ಮಾಸಕ್ಕೆ ಹೋದಾಗ
ಆ ತೀರ್ಥಹಳ್ಳಿಯ 3-4 ಹುಡುಗಿಯರಿಗೆ ತಂಬೂರಿ ಬಾರಿಸಿದವನೇ ಅವನು. ಆದ್ರಿಂದ ಅವರು ಇವರಿಗೆ ಗೈಡ್ ಮಾಡುವವರು. ಇಂದಿರಾ ಗಾಂಧಿಗೆ ಎಮರ್ಜೆನ್ಸಿ ಹಾಕಲಿಕ್ಕೆ ಹೇಗೆ ಗೈಡ್ ಮಾಡಿದಂತ ಗುಂಪು ಉಂಟ, ಹಾಗೆ ನಮ್ಮ ಗುರುಗಳಿಗೆ ಆ ಒಂದು ಗುಂಪು ತಪ್ಪು ಮಾಹಿತಿಯನ್ನು ನೀಡಿ ಇವರನ್ನು ಈ ಪ್ರಚೋದನೆ ಕೊಟ್ಟಿದೆ ಅಂತ ನಮಗೆ ಮನಸ್ಸಿಗೆ ಕಾಣುತ್ತಾ ಉಂಟು. ಮತ್ತೆ ಇನ್ನೊಂದು ದುಡ್ಡಿನ ಮೋಹ. ಹಿಂದೆ ನಾವು ಒಂದು ಮನೆ ಹಣ ಅಂತ 4 ರೂಪಾಯಿ ಕೊಡ್ತಾ ಇದ್ದೇವೆ. ಅದನ್ನು ಮೀಟಿಂಗ್ ಕರೆದು 101 ರೂಪಾಯಿ ಕೊಡಬೇಕು ಅಂತ ಆಯ್ತು. ಇದಕ್ಕೆ ಒಪ್ಪಿದ್ರು ಎಲ್ಲರೂ. ಯಾಕಂದ್ರೆ ಆವಾಗ 50 ವಯಸ್ಸಿದ್ದದ್ದು 1 kg ಅಡಿಕೆಗೆ 101 ಕೊಡ್ತೇವೆ ಅಂತ ಒಪ್ಪಿದ್ರು. ಅದರ ನಂತರ ಅಶೋಕೆ ಮಾಡ್ಲಿಕ್ಕೆ ಆಗುವಾಗ ಅಲ್ಲಿ ಸಂಬಳದಲ್ಲಿ ಇಷ್ಟು %, ಅಡಿಕೆ ಅದರಲ್ಲಿ ಇಷ್ಟು %. ಆವಾಗ ಒಬ್ರು ಗುತ್ತಿಗಾರರವರು ಎದ್ದು ನಿಂತು ಹೆಸರು ಹೇಳೋದಿಲ್ಲ, ಎದ್ದು ನಿಂತು ಹೇಳಿದ್ರು ಅಡಿಕೆ ಎಷ್ಟು ಕಿಲೋ ಆಗ್ತದೆ ಅಂತ ಹೇಳೋದನ್ನು ಅವರು ಸತ್ಯ ಹೇಳದಿದ್ದರೆ, ಆವಾಗ ಪೀಠದಲ್ಲಿ ಕೂತ ಗುರುಗಳು, ನಾನೇ ಕಿವಿಯಾಗ ಕೇಳಿದ್ದು, ಅದನ್ನು ಪೀಠ ನೋಡಿಕೊಳ್ತಾರೆ, ಖಂಡಿತ ಅವರು ಹೇಳಬಾರ್ದು. ಆ ಪೀಠದ ಮುಖಾಂತರ ಆ ಭಕ್ತನಿಗೆ ಶಾಪ ಕೊಡುವ ಅಧಿಕಾರ ಅವರಿಗಿಲ್ಲ. ಅವರು 36ನೇ ಸ್ವಾಮಿ ಶಂಕರಾಚಾರ್ಯ ಅಲ್ಲ ಅವರು. ಆ ಒಂದು ಮಾತು ಅವ್ರು ಹೇಳಬಾರ್ದಿತ್ತು. ಅಡಿಯ ಮಾವನ ಹತ್ರ ಹೋಗಿ ಕೇಳಿದ್ರೆ ಇಷ್ಟು ಅಡಕೆ ಅಕ್ಕಮ್ಮ ಅಂತ ಹೇಳಿದ್ರೆ ದರ್ಶನ ಅಷ್ಟು ಆಗಲ್ಲ ಅಂತ ಹೇಳುವವರು. ಯಾರು ಇಷ್ಟರೊಳಗೆ ಇಷ್ಟು kg ಅಡಿಕೆ ಆಗಿದೆ ಅಂತ ಸತ್ಯ ನನ್ನ ಹೆಂಡತಿ ಹತ್ರ ಹೇಳಿದ್ದಾರೆ ಏನೋ ಗೊತ್ತಿಲ್ಲ, ಹೇಳುವುದಿಲ್ಲ. ಹಾಗಾದ್ರೆ ಅದನ್ನು ಮಠದ ಕಮಿಟಿಗೆ ಹೇಳದಿದ್ದರೆ ಆ ಶಾಪ ಸಿಕ್ಕುವುದು ಅಂತಾದ್ರೆ ನಮ್ಗೆ ಎಲ್ರಿಗೂ ಶಾಪ ಸಿಕ್ಕಬಹುದು. ವಿನಂತಿ ಮಾಡುತ್ತೇನೆ, ಶಾಸ್ತ್ರಿಯವರು ಹೇಳಿದ್ದಕ್ಕೆ ಆ ಶಾಮಣ್ಣನನ್ನು ಅವನ ದೇಹ ಸುಟ್ಟೋಗಿದೆ, ಆದರೂ ಅವರ ಆತ್ಮವನ್ನು ಪುನಃ ಬೆಳಕಿಲಕ್ಕೆ ತಂದುಕೊಡುವ ಕೆಲಸವನ್ನು ಆ ಗುರುಗಳು ಮಾಡಲಿ. ಅವನು ವಾಪಸ್ ಹುಟ್ಟಿ ಬರಲಿ. ಅದನ್ನು ಮಾಡಿದರೆ ನಾನು ಗುರುಗಳನ್ನು ಪ್ರಶಂಸಿಸ್ತೇನೆ. ಇವರೊಟ್ಟಿಗೆ ನಾನು ಹೋಗಿ ಅವರ ಹತ್ರ ಪ್ರಶಂಸಿಸ್ತೇನೆ. ಅವರು ಅದನ್ನು ಮಾಡಿದ್ರು. ಅವನ ಮಗುವಾಗಿ ಅವ್ನು ನೋಡಿ ಅವನ ಬೋರ್ಡ್ ಈಗಲೇ ಬಿತ್ತು. ನಾನು ಹೇಳ್ತಾ ಇರುವಾಗ ಬರ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಅವನನ್ನು ತರುವಂತ ಕೆಲಸವನ್ನು ಆ ಪೀಠದಿಂದ ಕೂತವರು ಮಾಡಿ ಅವನ ಆತ್ಮವನ್ನು, ಅವರೊಳಗೆ ವಿದ್ವತ್ತು ಗೊತ್ತಿದ್ದವರು, ಎಲ್ಲ ಆಚಾರ ವಿಚಾರ ಗೊತ್ತಿದ್ದವರು, ದುಡ್ಡಿನ ಒಂದು ಮೋಹ ಬಿಟ್ಟರೆ ಮತ್ತೆ ಎಲ್ಲ ಗೊತ್ತಿದ್ದವರು, ಅವರ ಮುಖಲಕ್ಷಣದಲ್ಲಿ ಸಹ ತಪ್ಪಿದೆ. ಎಲ್ಲ ಅವರು ಒಳ್ಳೆ ವಿದ್ವತ್ತಿದ್ದವರು ಸ್ವಾಮಿಗಳು, ಅದರ ಮಟ್ಟಿಗಿಲ್ಲ. ಶಾಮಣ್ಣ ಪುನಃ ಬರಲಿ ಕೆದಿಲಕ್ಕೆ ಅಂತ ಹೇಳುವ ಮಾತನ್ನು ಗುರುಗಳಿಗೆ ಶಾಸ್ತ್ರಿಗಳು ತಿಳಿಸಿ ಅವ್ರು ಬರಲಿ ಅಂತ ನಾನು ಆಶಿಸ್ತೇನೆ. ಈ ವಿಚಾರದಲ್ಲಿ ಇವರು ಮಾತಾಡಬಾರ್ದು ಅಂತ ಹೇಳ್ತಾರೆ. ಶಾಮಣ್ಣ ದಿವಂಗತ ಆತ ಅಂತ ತಿಳಿದಾಗ ಆ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬರಲಿಕ್ಕೆ ಅಂತ ಹೊರಟಾಗ ನಾನು ಹೆಸರು ಹೇಳೋದಿಲ್ಲ, ನನಗೆ ಬೆದರಿಕೆ ಕರೆ ಬಂತು. ಇವತ್ತು ಹೇಗೆ ಇವರು ನನಗೆ ಬೆದರಿಕೆ ಕೊಟ್ಟರು ಅದೇ ರೀತಿ ಕರೆಯಲ್ಲಿ ನನಗೆ ಬಂತು. ಆ ಬೆದರಿಕೆಯಿಂದ ನಾನು ಬಾರದೆ ಕೂತ್ಕೊಳ್ಬೇಕಾಗಿ ಬಂತು. ಯಾಕೆ ನನ್ನ ಹೆಂಡತಿ ಹೇಳಿದ್ರು, ನಾನು ನನ್ನ ಮಗನನ್ನೊಬ್ಬನನ್ನು ಕಳ್ಕೊಂಡವ, ಅವನು PhD ಆಗಿ MS ಇದು ಮಾಡ್ತಾ ಇದ್ದ, PhD ಮಾಡ್ತಾ ಇದ್ದ MSc ಆಗಿ. ಆವಾಗ ನಾನು ಕಳ್ಕೊಂಡವ. ಈ ದುಃಖದಲ್ಲಿ ನಾನೊಮ್ಮೆ ಶ್ರಾವಣ ಹತ್ರ ಹೋಗ್ತೇನೆ ಅಂತ ಹೇಳಿದ್ರೆ ನನ್ನ ಹೆಂಡತಿ ಹೇಳಿದ್ರು, ನಾನೊಬ್ಬಳು ಇಲ್ಲಿ ಬದುಕಲಿಕ್ಕೆ ಕಷ್ಟ ಆದಿತ್ತು ಮತ್ತೆ ಅಂತ ಹೇಳುವಂತ ಇದನ್ನು ಹೇಳಿದ್ರು. ಅವಳು ನಾನು ಸ್ಪೀಕರ್ ಹಾಕಿ ಆ ಬೆದರಿಕೆ ಅವಳಿಗೂ ಕೇಳಿತ್ತು. ಆ ದಿವಸ ನನಗೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಆ ಶ್ರಾವಣನಲ್ಲಿ ಈಗ ಕ್ಷಮೆ ಕೇಳ್ತೇನೆ. ಆ ಶ್ರಾವಣನ ಆತ್ಮ ಇವತ್ತು ನಮ್ಮ ಜನ ಕಿವಿ ಕೊಡ್ತಾ ಉಂಟು. ಇಲ್ಲಿ ಆ ಶ್ರಾವಣನ ಇದಕ್ಕೆ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ಒಂದು ತಿಳಿದ ಪ್ರಕಾರ ನನಗೆ ಆ ಸಂದರ್ಭಗಳಲ್ಲಿ ಅವನ ಸಂಸ್ಕಾರ ಆಗ್ಬೇಕಾದ್ರೆ ಬ್ರಾಹ್ಮಣರಿಗಿಂತ ಜಾಸ್ತಿ ಅವನ ಸ್ನೇಹಿತರು ಬಂದು ಸಹಕರಿಸಿ ಅವನನ್ನು ವಾಸನೆ ಬಾರದಾಗಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೂ ನನ್ನ ವಂದನೆ. ಈ ಕೆದಿಲ ಗ್ರಾಮಸ್ಥರು ಜಾತಿ ಭೇದ ಇಲ್ಲದೆ ಅವನನ್ನು ಒಂದು ಸ್ಪಂದಿಸಿದಂತ, ಅವನ ಡೆಡ್ ಬಾಡಿಯನ್ನು ಸಂಸ್ಕಾರ ಮಾಡಿದಂತ ಒಂದು ವಿಚಾರ ತಿಳಿಯುವಾಗ ನನಗೂ ಬೇಸರ ಆಗ್ತಾ ಇತ್ತು. ಅದರ ನಂತರ ಮಂಗಳೂರಿನಲ್ಲಿ ಸಭೆ ಆದಾಗ ಸೈನ್ಸಜಿ ವಿಷ್ಣು ಭಟ್ರು ಇವರೆಲ್ಲ ಕೂತದ್ದಕ್ಕೆ ಬಹಳಷ್ಟು ಬರ್ತಾ ಇತ್ತು. ನಾನು ಅದೇ ಕುಟುಂಬದ ಸೈನ್ಸಜ. ನಾನು ಆ ದಿವಸ ನಾನು ಹೋಗಿರಲಿಲ್ಲ. ನನಗೆ ಆ ದಿವಸ 6 ಕರೆ ಬಂದಿದೆ ಈ ಸಭೆಗೆ, ನೀನು ಎಲ್ಲಾರು ಹೋಗ್ತಿದ್ರೆ ಹೋಗಬಾರದು ಅಂತ. ಇವತ್ತು ಮಾತ್ರ ನನಗೆ ಕರೆ ಬರಲಿಲ್ಲ. ಆದ್ರಿಂದ ಮಾತಾಡ್ತಾ ಇದ್ದೇನೆ. ಅಲ್ಲಿ ಭಾರತಕ್ಕೆ ಇಲ್ಲಿ ಇವರು ಕರೆ ಕೊಟ್ಟರು. ಅದು ಅವರ ಮುಖಾಂತರ ಗೊತ್ತಾಯ್ತು ಯಾರು ಅಂತ. ನಿಮಗೂ ಎಲ್ಲರಿಗೂ ನೀವು ಮತ್ತೆ ಇವತ್ತು ಸಮಯಾವಕಾಶ ಕಡಿಮೆ ಇದ್ರು ಇವತ್ತು ಈ ಮಾತನಾಡಿ ಆದ ಮೇಲೆ ಬೇಕಾದ್ರೆ ನಾನು ನಿಮ್ಮ ಕಾಲು ಹಿಡಿತೇನೆ, ನೀವು ಎದ್ದು ಹೋಗ್ಬೇಕಾಗಿಲ್ಲ. ಈಗ ನಾವು ಒಂದೇ ಇರುವಂತಹದ್ದು ಕೆದಿಲ ಗ್ರಾಮದಲ್ಲಿ ಅವರೇ ಕಟ್ಟಿದ ಒಂದು ಈ ಕಲ್ಯಾಣ ಮಂಟಪದಲ್ಲಿ ಅವರ ಸ್ಮರಣೆಗಾಗಿ ನಾವು ಮಾಡಿದ ಇಂತಹ ಈ ಸಭೆಯಲ್ಲಿ ಆ ಶಾಮಣ್ಣನ ಆತ್ಮಕ್ಕೆ ಚಿರಶಾಂತಿ ಒದಗಬೇಕು.
ಅದರಿಂದ ಜಾಸ್ತಿ ಸಣ್ಣ ಪ್ರಾಯದವನ ಮಡದಿ ಮಕ್ಕಳಿಗೆ ದುಃಖವನ್ನು ತಡೆಯುವ ಶಕ್ತಿ ಆ ದೇವರು ಕೊಡಬೇಕು. ಅದೇ ರೀತಿ ಅವರು ಇವತ್ತು ಈ ಒಂದು ಮರಣಕ್ಕೆ ಕಾರಣವಾದ ವಿಚಾರದ ಮೇಲೆ ಅವರಿಗೆ ಯಾವುದೇ ಸೂಕ್ತ ಸತ್ಯಾಂಶ ಬರಲಿಲ್ಲ. ಅದು ಬರುವಂತಹ ಕೆಲಸವನ್ನು ಆ ಧೂಮಾವತಿ ಪ್ರಯತ್ನಿಸಿದರೆ ಖಂಡಿತ ಬರ್ಬೋದು. ಅದನ್ನು ಬರುವ ಕೆಲಸ ಮಾಡ್ತಿದ್ದಾರೆ.